ಕಾರವಾರ ನಗರದ ಸಿವಿಲ್ ಕೋರ್ಟ್ ರಸ್ತೆಯಲ್ಲಿರುವ ನಮನ್ ಬೇಕರಿ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಕೇಬಲ್ ತುಳಿದು ಎತ್ತೊಂದು ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಮೃತಪಟ್ಟ ಬೆನ್ನಲ್ಲೇ ಬುಧವಾರ ರಾತ್ರಿ ಈ ಮಾರ್ಗದಲ್ಲಿ ಬಂದ ಎಮ್ಮೆಯೊಂದು ವಿದ್ಯುತ್ ಆಘಾತಕ್ಕೆ ಸಿಲುಕಿ ವಿಲವಿಲ ಒದ್ದಾಡಿ ಕೊನೆಗೂ ಹರಸಾಹಸ ಪಟ್ಟು ವಿದ್ಯುತ್ನಿಂದ ಪಾರಾಗಿ ತೆರಳಿದ ವಿದ್ಯಮಾನ ನಡೆದಿದೆ. ನಮನ್ ಬೇಕರಿಗೆ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಆಹಾರ ತಿನಿಸು ಖರೀದಿಗೆ ಪ್ರತಿನಿತ್ಯ ಬರುವ ಕಾರಣಕ್ಕೆ ಅವರಿಗೆ ಇದೇ ರೀತಿ ವಿದ್ಯುತ್ ಅವಘಡ ಸಂಭವಿಸಿದ್ರೆ ಅಪಾಯ ಎನ್ನುವ ಕಾರಣಕ್ಕೆ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕರು ಸ್ಥಳಕ್ಕೆ ನಗರ ಠಾಣೆಯ ಪಿಎಸ್ಐ ಕುಮಾರ್ ಕಾಂಬಳೆ ಹಾಗೂ ಹೆಸ್ಕಾಂ ಪ್ರಭಾರಿ ಸೆಕ್ಷನ್ ಆಫೀಸರ್ ಗುನ್ಗಾರನ್ನ ಕರೆಯಿಸಿ ಇಲ್ಲಿ ಇದೇ ರೀತಿ ವಿದ್ಯುತ್ ಅವಘಡ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬೆಳಗಿನ 7 ಗಂಟೆ ಬಂದು ಎಲ್ಲ ಸರಿ ಮಾಡ್ತಾರೆ. ಬಟ್ ಅದು ಒಂದು ಬಲ್ಬಿಂದು ಲೈಟ್ ವೈರ್ ಟಚ್ ಆಗ್ತಿತ್ತು, ಅದರಿಂದ ಅದು ರಿವರ್ಸ್ ಬರ್ತಾ ಇತ್ತು. ವೈರ್ ತೆಗೆದು ಸರಿ ಮಾಡೋದು. ಒಳಗಡೆ ನಿಮ್ಮ ಸಮಸ್ಯೆ ಆಗಿತ್ತು. ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದ ಹೆಸ್ಕಾಂ ಪ್ರಭಾರಿ ಸೆಕ್ಷನ್ ಆಫೀಸರ್ ಮಾರುತಿ ಗುನ್ಗಾ, ಮಂಗಳವಾರ ಸಂಜೆ ಇಲ್ಲಿ ಎತ್ತೊಂದು ವಿದ್ಯುತ್ ಆಘಾತಕ್ಕೆ ಸಿಲುಕಿ ಮೃತಪಟ್ಟ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಬಂದು ಪರಿಶೀಲನೆ ನಡೆಸಿ ಇಲ್ಲಿ ರಾತ್ರಿ ವೇಳೆ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳಿಸಿದ್ದರು. ಬುಧವಾರ ಸಂಜೆ ವಿದ್ಯುತ್ ಪೂರೈಕೆ ನೀಡಿದ್ದು ಈ ಸಂದರ್ಭದಲ್ಲಿ ಸ್ವತಃ ತಾವೇ ಆಗಮಿಸಿ ಪರಿಶೀಲಿಸಿ ಎಲ್ಲ ಸರಿ ಇರೋದನ್ನ ಗಮನಿಸಿ ತೆರಳಿದ್ದೆವು. ರಾತ್ರಿ 9:30 ಸುಮಾರಿಗೆ ಮತ್ತೆ ಎಮ್ಮೆಯೊಂದು ವಿದ್ಯುತ್ ಆಘಾತಕ್ಕೆ ಸಿಲುಕಿದ ಮಾಹಿತಿ ಹಿನ್ನೆಲೆ ಬಂದು ಪರಿಶೀಲಿಸಿದಾಗ ಅರ್ಥಿಂಗ್ನಲ್ಲಿ ಫುಲ್ ವಿದ್ಯುತ್ ಬರ್ತಿತ್ತು. ನಮಗೆ ಬೇಕರಿ ಒಳಗೆ ಪರಿಶೀಲಿಸಿದಾಗ ಬೇಕರಿಯಲ್ಲಿ ನ್ಯೂಟ್ರಲ್ ಆಗಿರೋದು ಕಂಡು ಬಂದಿದೆ. ಇದು ನಮನ್ ಬೇಕರಿಯವರ ದೋಷ. ನಮನ್ ಬೇಕರಿಯಲ್ಲಿ ನ್ಯೂಟ್ರಲ್ ಆಗಿ ಟ್ರಾನ್ಸ್ಫಾರ್ಮರ್ಗೆ ಹೋಗಿ ಅರ್ಥಿಂಗ್ ವೈರ್ಗೆ ವಿದ್ಯುತ್ ಹರಿಯುತ್ತಿದೆ ಎಂದು ವಿವರಿಸಿದ್ದು ಆ ಸಂದರ್ಭದಲ್ಲಿ ಚಿತ್ರೀಕರಿಸಲಾದ ವಿಡಿಯೋ ಕೂಡ ಪ್ರದರ್ಶಿಸಿದ್ದಾರೆ. ನಮನ್ ಬೇಕರಿಯವರು ನ್ಯೂಟ್ರಲ್ ಸೇರಿ ಇಎಲ್ಸಿಬಿ ಹಾಗೂ ಎಂಸಿಬಿ ಸ್ವಿಚ್ ಹಾಕಿಕೊಳ್ಬೇಕು. ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಮನ್ ಬೇಕರಿಯವರಿಗೆ ನೋಟಿಸ್ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾನು ಇನ್ಚಾರ್ಜ್ ಶಾಖಾಧಿಕಾರಿ ಕೆಲಸ ಮಾಡ್ತಿದ್ದೆ. ಮೊನ್ನೆ ಸಂಜೆ ಒಂದು 6 ಗಂಟೆ ಸುಮಾರು ಕಾಲ್ ಮಾಡೋದು ನಮ್ಮವರು, ಏನೋ ಒಂದು ಎತ್ತೇನೋ ಸತ್ತೋಗೋದಂತ. ಇಮಿಡಿಯೇಟ್ಲಿ ನಾವು ಲೈನ್ ಫಾಲ್ಟಲ್ಲಿದ್ವಿ, ನಾವು ಬರಲಿಕ್ಕಾಗಿಲ್ಲ. ನಮ್ಮ ಲೈನ್ ಮೆನ್ಸ್ ಕಳಿಸ್ಬಿಟ್ಟು ಇಮಿಡಿಯೇಟ್ಲಿ ಬಂದು GS ಎಲ್ಲ ಬಂದ್ ಮಾಡಿ ಚೆಕ್ ಮಾಡ್ಕೊಂಡಿದ್ದಾರೆ. ಮತ್ತು GS ಹಾಕ್ಲಿಕ್ಕೆ ಹೋಗಿಲ್ಲ ನೈಟ್ ಎಲ್ಲ ಜನ ಓಡಾಡ್ತಂತ ಬಂದ್ ಮಾಡಿ ಹೋಗಿದ್ದಾರೆ. ಆಮೇಲೆ CM ಸರ್ ಬಂದು ಅದು ಎತ್ತನ್ನು ತೊಗೊಂಡು ಹೋಗಿದ್ದಾರೆ. ನಿನ್ನೆ ಮಾರ್ನಿಂಗ್ ಚಾಲೂ ಮಾಡಿಲ್ಲ, ಯಾಕಂದ್ರೆ ಮತ್ತೆ 220 ಬಂದು ಮಾಡೋದಿತ್ತಲ್ಲ, ಆ ಕಾರಣದಿಂದ ಚಾಲೂ ಮಾಡಿಲ್ಲ. 5 ಗಂಟೆ ಸಪ್ಲೈ ಬಂದ ಮೇಲೆ ನಾನೇ ಬಂದೆ. ಇಲ್ಲಿ ಉದ್ದಾಗ ಬಂದು ಲೈನ್ಮೆನ್ ಬಂದು ಚಾಲೂ ಮಾಡಿ ಎಲ್ಲ ಚೆಕ್ ಮಾಡಿದ್ದೇವೆ. ಟೆಸ್ಟ್ ತೊಗೊಂಡು ಎಲ್ಲ ಚೆಕ್ ಮಾಡಿದ್ದೇವೆ, ಎಲ್ಲ ಸರಿ ಇದೆ. ಅದು ವೆಲ್ನೇ ಕರೆಂಟ್ ಅವರಿಗೆ ಕರೆಸಿದ್ದೇವೆ, ಅವರು ಒಂದು ಚೆಕ್ ಮಾಡಿ ಬಂದೇವೆ. ಈ ಕುರಿತು ಮಾತನಾಡಿದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್, ಕಾರವಾರದ ಹೃದಯ ಭಾಗದಲ್ಲಿರುವ ನಮನ್ ಬೇಕರಿ ಎದುರು ಒಂದು ಎತ್ತು ಸತ್ತಿದೆ. ಎಮ್ಮೆ ವಿದ್ಯುತ್ ಶಾಕ್ಗೆ ಒಳಗಾಗಿದೆ. ಇದೇ ಸ್ಥಳದಲ್ಲಿ ಮನುಷ್ಯರಿಗೆ ಹೀಗಾಗಿದ್ದರೆ ಏನಾಗ್ತಿತ್ತು? ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಬಹಳ ನಿರ್ಲಕ್ಷ್ಯತನ ಕಂಡು ಬರ್ತಿದೆ. ಈ ಮಾದರಿಯಲ್ಲಿ ಬೇರೆಲ್ಲಿ ಅನಾಹುತ ಆಗದಂತೆ ಹೆಸ್ಕಾಂನವರು ಸುರಕ್ಷತಾ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಪಿಎಸ್ಐ ಕುಮಾರ್ ಕಾಂಬಳೆ ಅವರು ಕೂಡ ನಮನ್ ಬೇಕರಿ ಮಾಲೀಕರಿಗೆ ಮತ್ತೆ ಈ ರೀತಿ ಆಗದಂತೆ ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದ್ದಾರೆ. ಕರೆಂಟ್ ಬರ್ತಾ ಇರೋದು ಅವರು ಟೆಸ್ಟ್ ಮಾಡಿದಾಗ ಗೊತ್ತಾಯಿತು. ಇದು ಆಮೇಲೆ ಅವರು ಪ್ರಿಕಾಷನರಿ ಆಗಿ ಬೇಕರಿಯಲ್ಲಿ ಸಂಬಂಧಪಟ್ಟಂಗೆ ಏನೋ ಅವ್ರದ್ದು ಫಾಲ್ಟ್ ಇದೆ ಅಂತ ಹೇಳಿ ಕಂಡುಹಿಡಿದು ಇದನ್ನು ಸರಿಪಡಿಸಿದ್ದಾರೆ ಈಗ. ಆದರೆ ಇದು ಒಂದು ಜನ ಆಗಲಿ ಒಂದು ಜೀವ ಅದು. ಆದರೆ ಇವತ್ತು ಈ ಒಂದು ನಿರ್ಲಕ್ಷ್ಯತನದಿಂದ ಒಂದು ಜೀವ ಹಾನಿಯಾಗಿದೆ. ಅದೇ ಮನುಷ್ಯನ ಬಾಳ ಏನಾಗ್ತದೆ ಇಲ್ಲಿ ಕಾಲೇಜ್ ಮಕ್ಕಳು ಮತ್ತು ಎಲ್ಲ ಮಕ್ಕಳು ಸಹಿತ ಇಲ್ಲಿ ಬೇಕರಿಗೆ ತಿನ್ನಲಿಕ್ಕೆ ಸಾರ್ವಜನಿಕರು ಎಲ್ಲ ತಗೊಂಡೋಗಿ
ಈ ಟ್ರಾನ್ಸ್ಫಾರ್ಮರ್ ಈ ರೀತಿಯಾಗಿದೆ, ವೈರ್ ನೇತಾಡ್ತಾ ಇದ್ದಾವೆ, ಹೀಗೆಲ್ಲ ಭಾಳ ನಿರ್ಲಕ್ಷ್ಯತನದಿಂದ ಇವೆಲ್ಲ ಆಗ್ತಾ ಇದ್ದಾವೆ. ಇದಕ್ಕೆ ಎಲ್ಲ ಕಡೆಯೂ ನಾವು ಇಲ್ಲೇ ಅಂತ ಹೇಳೋದಿಲ್ಲ, ಇದು ಒಂದು ಎಚ್ಚರಿಕೆ ಗಂಟೆ ಇದು. ಹಾಗಾಗಿ ಎಲ್ಲ ಕಡೆಯೂ ಸಹಿತ ಇದೊಂದು ಸುತ್ತಮುತ್ತಲು ಫೆನ್ಸಿಂಗ್ ಹಾಕುವಂಥದ್ದಾಗಲಿ, ಅದು ಸುರಕ್ಷತಾ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ಬೇಕು. ವೈರು ಇದು ಓಪನ್ ಆಗಿ ತೂಗಾಡ್ತಾ ಇದೆ, ಅದಕ್ಕೆ ಏನಾದರೂ ಒಂದು ಪ್ಲಾಸ್ಟಿಕ್ ಅಥವಾ ಏನಾದರೂ ಒಂದು ಸುರಕ್ಷಿತವಾಗಿ ಕಟ್ಟಿ ಸುರಕ್ಷತಾ ಕ್ರಮವನ್ನು ತಗೊಳ್ಬೇಕು. ನಮನ್ ಬೇಕರಿಯಲ್ಲಿ ಆದ ಲೋಪದ ಮಾದರಿಯಲ್ಲಿ ಕಾರವಾರದಲ್ಲಿ ಬೇರೆ ಕಡೆ ಕೂಡ ಆಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಎಲ್ಲಾ ಅಂಗಡಿ ಮಳಿಗೆಗಳಲ್ಲಿಯೂ ನ್ಯೂಟ್ರಲ್ ಸೇರಿ ಎಎಲ್ಸಿಬಿ ಹಾಗೂ ಎಂಸಿಬಿ ಸ್ವಿಚ್ ಅಳವಡಿಸಿಕೊಳ್ಳುವ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪತ್ರಿಕಾ ಪ್ರಕಟಣೆ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ಪ್ರಭಾರ ಸೆಕ್ಷನ್ ಆಫೀಸರ್ ಮಾರುತಿ ಗುನ್ಗಾ ತಿಳಿಸಿದ್ದಾರೆ. ಇಬ್ರು ಜನರಲ್ ಡ್ಯೂಟಿ ಅಂದ್ರೆ ಕಂಪ್ಲೇಂಟ್ಸ್, ಇಬ್ರು ವೀಕ್ಲಿ ಹೆಡ್ ಇರ್ತಾರೆ, 4ರಿಂದ 5 ಮಂದಿ ಇರ್ತಾರೆ ನಮ್ಮ ದಿವಸಕ್ಕೆ ಅವೈಲೇಬಲ್. ಅದ್ರಲ್ಲಿ ಮತ್ತೆ ಯಾರು ಆರಾಮಿಲ್ಲ ಅದು ರಜೆ ಹಾಕ್ಬಿಟ್ರೆ 3ರಿಂದ 4 ಮಂದಿ ಇರ್ತಾರೆ. ಅದು ತಗೊಂಡು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಸಮಸ್ಯೆ ಇದಿದೆ, ಮಾಡ್ತೇವೆ ಅಂದರೆ ಕೈಲಾದಷ್ಟು ಏನು ಕೆಲಸ ಮಾಡ್ತೇವೆ ನಾವು. ಈಗ ಅವ್ರದ್ದು ಇದರಲ್ಲಿ ಏನೋ ಒಂದು ಇನ್ಸ್ಟ್ರೂಮೆಂಟ್ ಹಾಕ್ಕೊಳ್ಬೇಕಂತ ಹೇಳಿದ್ರಲ್ಲ, ಅದು ಎಲ್ಲ ಅಂಗಡಿಯವರು ಇವ್ರಿಗೂ ಸೂಚನೆ ಕೊಡ್ತೀರಾ ಹೆಂಗೆ ಅಂತ? ಒಂದು ಕಾಮನ್ ಆಗೆಲ್ಲ ಸರಕ್ಕೆ ಪತ್ರಿಕಾ ಪ್ರಕಟಣೆಯನ್ನು ಹೊರಸ್ಬಿಡಿ. ಯಾಕಂದರೆ ಎಲ್ಲರಿಗೂ ನೋಡಿ 16,000 ಕನ್ಸ್ಯೂಮರ್ ಇದ್ದಾರೆ. ಆದಷ್ಟು ಪೇಪರ್ಲ್ಲಿ ಕೊಟ್ಕೊಂಡು ಏನೋ ಮಾಡ್ಲಿಕ್ಕೆ ಆಗ್ತದೆ. ಸರ್ ಹತ್ರ ಡಿಸ್ಕಸ್ ಮಾಡ್ತೀನಿ, AW ಮೇಡಮ್ ಮೇಡಮ್ ಹತ್ರ ಡಿಸ್ಕಸ್ ಮಾಡಿ ಆಯ್ತು. ಅದರ ಡಿಪಾರ್ಟ್ಮೆಂಟ್ ಒಂದು ಅದು ದೋಷ ಅಲ್ಲ ಇದು ಕ್ಲಿಯರ್ ಆಗಿ. ಮೊನ್ನೆ ಬೆಳಿಗ್ಗೆ ಏನಿಲ್ಲ. ಆಮೇಲೆ ಏನು ಮಾಡೋದು, ಚಾಲು ಮಾಡಲಿಕ್ಕೆ ಹೋಗಿಲ್ಲ, ಮತ್ತೆ ಗೊತ್ತಿಲ್ಲ ಅಂತ. ಆಮೇಲೆ ಮುನ್ಸಿಪಾಲ್ಟಿ ಬಂದು ತೊಗೊಂಡೋದ್ರು. ಬೆಳಿಗ್ಗೆ ಏನಾಯ್ತಂದರೆ ಮಾಡೋದು ಮತ್ತು ಚಾಲು ಮಾಡಲಿಕ್ಕೆ ಹೋಗಿಲ್ಲ. 5 ಗಂಟೆ ಸಪ್ಲೈ ಬಂತು ನಾನೇ ಬಂದು ಚಾಲು ಮಾಡಿ ಚೆಕ್ ಮಾಡಿದೆ. ಏನಿಲ್ಲ ಸರಿ ಇದೆ, ಎಲ್ಲ ಚೆಕ್ ಮಾಡಿ ಹೋಗ್ತೇನೆ. ನಿಮ್ಮ ಇವರೆಲ್ಲ ರಣೇಕರ್ ರೋಡಲ್ಲಿ ಚೆಕ್ ಮಾಡಿ ಸರ್ ಆಯ್ತು ಹೋಗಿ ನಾವು ನೈಟೆಲ್ಲ ಫಾಲ್ಟ್ ಇರ್ತಲ್ಲ. ರಾತ್ರಿ 9-9 ಫೋನ್ ಬಂತು ನಮ್ಮ ಲೈನ್ ಮೇಲಿಗೆ, ಒಂದು ಎಮ್ಮೆ ಬಿದ್ದು ಇದಾಗ್ತೇನೆ ಅಂತ ಟ್ರಿಪ್ ಮಾಡೋದು. 7:30 ಟ್ರಿಪ್ ಮಾಡೋವರೆಗೂ ಅವ್ರು ಹೇಳೋದು ಎದ್ದು ಹೋಯ್ತಂತೆ. ಮತ್ತು ಟ್ರಿಪ್ ಮಾಡಲಿಲ್ಲ, ಸೀದಾ ಇಲ್ಲೇ ಬಂದಿದ್ದಾರೆ. ಇಲ್ಲೇ ಬಂದ ಹಿಡಿದಾಗ ಪೂರ್ತಿ ಕರೆಂಟ್ ಬರ್ತಿತ್ತು, ಹೆವಿ ಕರೆಂಟ್ ಬರ್ತಿತ್ತು ಥಿಯೇಟ್ರಲ್ಲಿ. ಆಮೇಲೆ ನಾವೇನು ಮಾಡ್ತೀವಿ, ಸೀದಾ ಚೆಕ್ ಮಾಡುವಂತ ಒಳಗೆ ಹೋದಾಗ ಹಿಡಿದ್ರೆ ಒಂದು ಸಪ್ಲೈ ಅವ್ರಿಂದ ನ್ಯೂಟ್ರಲ್ಲಿ. ಆಮೇಲೆ ನ್ಯೂಟ್ರಲ್ಲಿ ಬಂದ್ ಮಾಡ್ತಾರೆ, ಕ್ಲೀನ್ ಮೇಲೆ ಚೆಕ್ ಮಾಡೋದು ಇಲ್ಲ. ಕರೆಂಟ್ ಬರ್ತಾ ಇರಲ್ಲ. ಹಾಂ ಬೂಟ್ ಬಿಟ್ಟಿಲ್ಲ ಇದು ಕಡಿಮೆ ಲೈಟ್ ವೋಲ್ಟೇಜ್ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.